ಇವತ್ತು ನಮ್ಮ ಮುಂದೆ ನೋಡ್ಬೋದು GT 650 ಇದೆ. ಅದರದ್ದು ನಿಮಗೆ ಮೀಟರ್ ಕನ್ಸೋಲ್ ಕೂಡ ತೋರಿಸ್ಕೊಡ್ತೀನಿ ಮತ್ತು ಸೌಂಡ್ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನು ವ್ಲಾಗ್ಸ್. ಈ ವಿಡಿಯೋನಾದರೆ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಿದಿರೋ ನೋಡಿ. ನಿಮಗೇನು ಅಷ್ಟೊಂದು ಬೋರ್ ಅನ್ಸಲ್ಲ. ಶಾರ್ಟಾಗಿ ಹೇಳ್ತೀನಿ, ಅಷ್ಟೊಂದು ಲೆಂತಿಯಾಗೇನು ಎಕ್ಸ್ಪ್ಲೇನ್ ಮಾಡಲ್ಲ ನಾನು. ಬರೀ ಮೇನ್ ಪಾಯಿಂಟ್ಸ್ ಮಾತ್ರ ತೋರಿಸ್ಕೊಡ್ತೀನಿ ನಿಮಗೆ. ಇದು GT 650 ನಿಮಗೆ ಪ್ರೋಸು ಕಾನ್ಸು ಮತ್ತು ಸ್ಪೆಸಿಫಿಕೇಷನ್ಸ್ ತೋರಿಸ್ಕೊಡ್ತೀನಿ. ನೋಡೋಣ 4 lakhs ವರ್ತ್ ಆಗಿರೋ ರಾಯಲ್ ಎನ್ಫೀಲ್ಡ್ GT 650 ಏನೇನಿದೆ ಅಂತ. ಇದು 648 cc ಇಂಜಿನ್ ಆಗಿದೆ. ಇದು ನಮಗೆ 47.4 ಹಾರ್ಸ್ ಪವರ್ ಬರುತ್ತೆ ಅಟ್ 7000 RPM. ಇದು ಬಂದು ಕೆಫೆ ರೇಸಿಂಗ್ ವೆಹಿಕಲ್ ಆಗಿದೆ. ಸೀಟ್ ಹೈಟ್ ಬಂದ್ಬಿಟ್ಟು 804 mm ಸೀಟ್ ಹೈಟ್ ಬರುತ್ತೆ. ಆಲ್ಮೋಸ್ಟ್ 5.8 ಫೀಟ್ ಇರೋರು ಮತ್ತು 5.7, 5.8, 5.9 ಇರೋರು ಆರಾಮಾಗಿ ಓಡಿಸ್ಬೋದು. ಫೆಚ್ ಮಾಡ್ಕೋಬೋದು. ನಮಗೆ ಎಕ್ಸಾಸ್ಟ್ ಚೇಂಜ್ ಮಾಡ್ಕೋಬೋದು ಮತ್ತು BMC ಏರ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡ್ಕೊಬೋದು. BMC ಏರ್ ಫಿಲ್ಟ್ರ್ ಏನಕ್ಕೆ ಅಂದರೆ ಅದು ನಮಗೆ ಒಂದು ಇಂಜಿನ್ಗೆ ಏರ್ ಪಂಪ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಪ್ರೊವೈಡ್ ಮಾಡುತ್ತೆ. ಇದು 47 bhp ಹಾರ್ಸ್ ಪವರು ಮತ್ತು 52 Nm ಟಾರ್ಕ್ ಇದೆ ಇದರಲ್ಲಿ, ಮತ್ತು 25 kmpl ಪರ್ ಲೀಟ್ರ್ ಕೊಡುತ್ತೆ. ಆದರೆ ಇದು RRP ಎಕ್ಸಾಸ್ಟ್ ಚೇಂಜ್ ಆಗಿದೆಯಲ್ಲ, ಆಲ್ಮೋಸ್ಟ್ ಒಂದು 18 ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಆದರೆ ಹೆಡ್ಡಿಂದ ಏನಿದೆ ಫುಲ್ ಎಕ್ಸಾಸ್ಟ್ ಚೇಂಜ್ ಆಗಿದೆ, ಫುಲ್ ಹೆಡ್ಡಿಂದ ಫುಲ್ ಸಿಸ್ಟಮ್ ಚೇಂಜ್ ಆಗಿದೆ. ಇದು ಬಂದ್ಬಿಟ್ಟು BS4 ಇಂಜಿನು. ಮತ್ತು ಇದರಲ್ಲಿ BS4 ನಮಗೆ ಸ್ಪೋಕ್ಸ್ ವೀಲ್ಸೇ ಬರ್ತಿತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ. ಇವಾಗ ನೋಡ್ಬೋದಾದರೆ ನಿಮಗೆ ಸ್ಪೋಕ್ ವೀಲ್ಸು ಮತ್ತು ಅಲಾಯ್ ವೀಲ್ಸ್ ಕೂಡ ಅವೈಲೇಬಲ್ ಇದೆ. ಇದು ನಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಡ್ಯುಯಲ್ ಚಾನಲ್ ABS. ಮತ್ತು ವೀಲ್ ನೋಡ್ಬೋದು ನೀವು, 1.70 18 MC ಇದೆ, 57H ಇದೆ. ಮತ್ತು ಸೇಮ್ ವೀಲ್ ಬೇಸ್ ಇದೆ ಬ್ಯಾಕ್ ಸೈಡ್ ಕೂಡ. 130 ಸೆಷನ್ ಟೈರ್ ಇದೆ. ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದರೆ 174 mm. ಇದು ಗಾಡಿ ಬಂದ್ಬಿಟ್ಟು 47 bhp Nm ಟಾರ್ಕ್ ಇದೆ ಮತ್ತು 52 Nm ನ್ಯೂಟನ್ ಮೀಟರ್ ಇದೆ. ಇದು 4 ಸ್ಟ್ರೋಕ್ ಇಂಜಿನು, 2 ಸಿಲಿಂಡರು. ಇದು ನಮಗೆ ಗಲ್ಲಿಯಲ್ಲೆಲ್ಲ ಅಷ್ಟೊಂದು ಯೂಸ್ ಆಗೋಲ್ಲ. ನಾನು ಲಾಂಗ್ ರೈಡ್ಸ್ ಮಾಡ್ತೀನಿ, ನಾನು ಮಂತ್ಲಿ ಒನ್ಸ್ ರೈಡ್ಸ್ ಮಾಡ್ತೀನಿ. ನಾನು ತುಂಬ ರೈಡ್ಸ್ ಅಂದರೆ ತುಂಬ ಇಷ್ಟ, ಅಂದರೆ ಅಂಥವ್ರಾದರೆ ಜಾಸ್ತಿ ಪ್ರಿಫರ್ ಮಾಡ್ಬೋದು. ಈ ಸೆಗ್ಮೆಂಟಲ್ಲಿ ಇನ್ನೂ ಬೇರೆ ವೆಹಿಕಲ್ಸ್ ಇದೆ, ಅದನ್ನು ಚೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಇದು ನಮಗೆ ಡೈಲಿ ಯೂಸ್ಗಂತೂ ಸೆಟ್ ಆಗೋದಿಲ್ಲ. ಆಂಟಿ ಇಂಡಿಕೇಟರ್ ಹಾಕಿ, ಕಾಲಲ್ಲಿ ಬ್ರೇಕ್ ತುಳಿಬೇಕು. ಇಂಡಿಕೇಟರ್ಸ್ ಯೂಸ್ ಮಾಡಿ, ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಿ. ಒಬ್ಬರೊಬ್ರು ಇರ್ತಾರೆ ಏನು ಯೂಸ್ ಮಾಡಲ್ಲ, ಏನು ಫಾಲೋ ಮಾಡಲ್ಲ, ಹಾಗೇ ಓಡಿಸ್ತಿರ್ತಾರೆ. ಒಂದು ಶಾರ್ಟ್ ರೈಡ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಬಂದಿದ್ದೀನಿ. ಆಲ್ಮೋಸ್ಟ್ ಇವಾಗ ನೋಡ್ಬೋದು ಒಂದು 10:05 ಆಗ್ತಿದೆ ಟೈಮ್ ನೋಡಿದ್ರೆ. ಆಲ್ಮೋಸ್ಟ್ ಈ ಗಾಡಿ ಆದರೆ 10,764 ಕಿಲೋಮೀಟರ್ಸ್ ಆದರೆ ಓಡಿಸಿದೆ. ಇದು ನನ್ನ ಕಸಿನ್ ಬ್ರದರ್ದೆ. ಆಲ್ಮೋಸ್ಟ್ ನಾನು ಅವಾಗ ತೊಗೊಂಡು ಓಡಿಸ್ತಾ ಇರ್ತೀನಿ. BS4 ವೆಹಿಕಲ್ಲು ಆಗಿರೋದ್ರಿಂದ ಸ್ವಲ್ಪ ಪವರ್ಸ್ ಜಾಸ್ತಿನೇ. ಸಿಟೀಸಲ್ಲಾದರೆ ಫುಲ್ಲು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಇದು ಗಾಡಿ. ಯಾಕೆ ಅಂದರೆ 650 cc ಅಷ್ಟೊಂದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಆಬ್ವಿಯಸ್ಲಿ. ಅದು ಬೇರೆ ಹೆಡ್ಡಿಂದ ಫುಲ್ಲು ಸಿಸ್ಟಮ್ ಫುಲ್ ಚೇಂಜ್ ಆಗಿದೆ ಇದರಲ್ಲಿ. GT 650 ಬ್ರೇಕಿಂಗ್ ಅಂದರೆ ಸ್ವಲ್ಪ ಸೂಪರ್ ಪವರ್ ಆಗಿದೆ. ಯಾಕೆಂದರೆ ಬೈ ಬ್ರೇಕ್ಸ್ ಯೂಸ್ ಮಾಡಿದ್ದಾರೆ, ಡ್ಯುಯಲ್ ಚಾನಲ್ ABS ಇದೆ, 2 ಸೈಡೂ ಬೈ ಬ್ರೇಕ್ಸ್ ಇದೆ. ಇದು ಲಾಂಗ್ ರೈಡ್ಸ್ಗಾದರೆ ತುಂಬ ಚೆನ್ನಾಗಿದೆ ಗಾಡಿ. ಶಾರ್ಟ್ ರೈಡ್ಸ್ಗಾದರೆ ವೀಕ್ಲಿ ಯೂಸ್ ಮಾಡ್ತೀನಿ ನಾನು, ನನಗೆ ವೀಕ್ಲಿ ಯೂಸಸ್ ಬೇಕಾಗಿದೆ ಬ್ರೋ, ಆ ಥರ ಎಲ್ಲ ಏನು ಸಜೆಸ್ಟ್ ಮಾಡಲ್ಲ ನಾನು. ಲಾಂಗ್ ರೈಡ್ಸ್ಗಾದರೆ ನಾನು ಮಂತಲ್ಲಿ ಒಂದು ಸತಿ ಮಾತ್ರ ಬೈಕ್ ತೆಗಿತೀನಿ, ನಾನು ಲಾಂಗ್ ರೈಡ್ಸ್ ಹೊಡಿತೀನಿ, ಮತ್ತು ನಾನು ಎಕ್ಸ್ಪ್ಲೋರ್ ಮಾಡಬೇಕು, ಆ ಥರ ಇದ್ದರೆ ಈ ಗಾಡಿ ನಾನೇ ರೆಫರ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ ಇದು. ಟೂರಿಂಗ್ ಪರ್ಪಸ್ ಆಗಲಿ ಇಲ್ಲ ಲಾಂಗ್ ರೈಡ್ಸ್ಗಾಗಲಿ, ಅದು ಪರ್ಫಾಮೆನ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ.
ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವಾಗ ಜಿ ಟಿ ಓನರ್ಸ್ಗಾದರೆ ಗೊತ್ತಾಗುತ್ತೆ. ಇದು 5000, 6000, 7000 RPM ಎಲ್ಲ ಟಚ್ ಆದರೆ ಒಂದು ಬೀಸ್ಟ್ ಅನ್ಬೋದು. ಇದನ್ನು ಬೀಸ್ಟ್ ವೆಹಿಕಲ್ ಇದು ಹೇಳಬೇಕಂದ್ರೆ. ಇವಾಗ ತೋರಿಸ್ಕೊಡ್ತೀನಿ ನಿಮಗೆ 0 to 100 ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ನೋಡ್ಬೋದು ನೀವು. ಸ್ವಲ್ಪ ವಾಬ್ಲಿಂಗ್ ಅಂತ ಅನಿಸುತ್ತೆ ವೆಹಿಕಲ್, ಸ್ವಲ್ಪ ಅದೊಂದೇ ಡಿಸ್ಅಡ್ವಾಂಟೇಜಸ್ ನಮಗೆ. ಮುಂದಿನ ವಿಡಿಯೋಲಿ ಸಿಗೋಣ, ಬಾಯ್.